ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 6 o'clock ಏನೋ ಆಗಿದೆ. ಇನ್ನು ಇವತ್ತು ಸಂಡೇ ಬೇರೆ. ಇವತ್ತು ಬೆಳಗ್ಗೆಯಿಂದ ಮನೆ ಒಳಗೆ ಇದ್ದಿದ್ದಾಯಿತು. ಇನ್ನು ಹೊರಗಡೆ ಎಲ್ಲರೂ ಹೋಗಲಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಆಗಲ್ಲ ಸಂಡೇ ಟೈಮು. ಇನ್ನು ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು. ಇನ್ನು ಧನ್ವಿನೂ ಕೂಡ ಹೊರಗಡೆ ಹೋಗೋಣ ಅಂತಲೇ ಅಂತ ಇದ್ಲು. ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತ ಹೊರಟಿದ್ವಿ. ಇನ್ನು ಜಯನಗರಕ್ಕೆ ಹೋಗಿ ತುಂಬ ದಿನ ಆಗಿತ್ತು, ಕಾಂಪ್ಲೆಕ್ಸಿಗೆಲ್ಲ. ಇನ್ನು ಅಲ್ಲಿ ಬಟ್ಟೆಗಳೆಲ್ಲ ಹೆಣ್ಮಕ್ಳಿಗೆ ಕಾಣೋ ಅಂಥದ್ದೇ ಇರೋದು ಎಲ್ಲದನ್ನು. ಹಾಗಾಗಿ ಇವತ್ತು ಜಯನಗರಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅಷ್ಟರೊಳಗೆ ಟೀನು ಕುಡ್ಕೊಂಡ್ಬಿಟ್ಟು ಇನ್ನು ದೋಸೆಗೂ ಕೂಡ ನೆನೆಸಿದೆ. ನಾಳೆ ಮಂಡೇ ಅಲ್ವಾ, ಹಾಗಾಗಿ ಇನ್ನು ಬರೋಷ್ಟರೊಳಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ರುಬ್ಬಿಟ್ಟು ರೆಡಿ ಮಾಡಿಟ್ಟು ಹೋಗೋಣ ಅಂತ. ಇನ್ನು ಟೀನು ಕೂಡ ರೆಡಿಯಾಗಿದೆ. ಟೀನ ಕುಡಿದ್ಬಿಟ್ಟು ನಾವು ಕೂಡ ರೆಡಿ ಆಗಬೇಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಊರಿಂದ ಬಂದಾಗಿಂದ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ, ಹಾಗಾಗಿ ಇವತ್ತು ಹೊರಟಿದ್ದೀವಿ. ಇವತ್ತು ನಾವು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾಳಂತೆ. ನಾನು ಏನೇನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಏನೇನು ಹೇಳಿರ್ತೀನಿ ಅದನ್ನೆಲ್ಲ ನೋಡ್ಕೊಂಡಿರ್ತಾಳೆ. ಅದಕ್ಕೆ ಅವಳು ಕೂಡ ಇವತ್ತು ಹೇಳ್ತಿದ್ದಾಳೆ. ಅದನ್ನು ಉಲ್ಟಾ ಪಲ್ಟಾ ಮಾಡಿ ಹೇಳ್ತಿದ್ದಾಳೆ. ಅವಳಿಗೆ ಹೇಳೋಕ್ಕೂ ಕೂಡ ಬರ್ತಾ ಇಲ್ಲ. ಅದನ್ನೇ ಹೇಳಿಸಿ ನನಗೂ ನಗು ಬರ್ತೈತೆ ಅವಳು ಯಾವ ಥರ ಹೇಳ್ತಿದ್ದಾಳೆ ಅಂತ. ಒಂಥರ ಕಾಮಿಡಿಯಾಗಿ ಹೇಳ್ತಿದ್ಲು. ಮಕ್ಳುಗಳು ಇವಾಗ ಎಷ್ಟು ಶಾರ್ಪ್ ಇದ್ದಾರೆ ಅಂದರೆ, ನಾವು ಏನೇನು ಮಾಡಿರ್ತೀವಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಇನ್ನು ಇವಳು ಕೂಡ ಅಷ್ಟೇ, ನಾನು ಏನು ಮಾಡಿರ್ತೀನಿ ಅದನ್ನೆಲ್ಲ ನೋಡ್ಕೊಂಡಿರ್ತಾಳೆ. ವೀಡಿಯೋಸ್ ಹೆಂಗೆ ಮಾಡ್ತೀನಿ, ಅದನ್ನು ವಾಯ್ಸ್ ಓವರ್ ಹೆಂಗೆ ಕೊಡ್ತೀನಿ, ಅಕಸ್ಮಾತ್ ನಾನು ವೀಡಿಯೋದಲ್ಲಿ ಏನು ಮಾತಾಡ್ತಾ ಇರ್ತೀನಿ ಅದನ್ನು ಕೂಡ ನೋಡ್ಕೊಂಡು ಒಬ್ಸರ್ವ್ ಮಾಡಿ ನಾನು ಏನು ಮಾಡಿರ್ತೀನಿ ಅದನ್ನು ನೆಕ್ಸ್ಟ್ ಟೈಮ್ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಇನ್ನು ಇವತ್ತು ತುಳಸಿ ಪೂಜೆ ಬೇರೆ, ಹಾಗಾಗಿ ಪೂಜೆನೂ ಮುಗಿಸ್ಕೊಂಡು ಇನ್ನೇನು ಹೊರಟಿದ್ದೀವಿ. ಬನ್ನಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಕನ್ನಡ ರಾಜ್ಯೋತ್ಸವ ಇತ್ತು, ಹಾಗಾಗಿ ಎಲ್ಲ ಕಡೆನೂ ಅದರದ್ದು ಜೋರು ಫಂಕ್ಷನ್ನು. ಇನ್ನಿಲ್ಲಿ ನಾವು ನಮ್ಮ ಏರಿಯಾದಿಂದ ಜಯನಗರಕ್ಕೆ ಹೋಗೋ ರೂಟಲ್ಲಿ ದೇವಸ್ಥಾನ ಕೂಡ ಇದೆ. ಇನ್ನು ಪುಟ್ಟೇನಹಳ್ಳಿ ಕೆರೆ ಹತ್ರ ಅಲ್ಲಿ ಫಂಕ್ಷನ್ಗಳು ಜೋರಾಗಿ ಮಾಡ್ತಾರೆ ಕನ್ನಡ ರಾಜ್ಯೋತ್ಸವ. ಇನ್ನು ಈ ಕೆರೆ ಬಂದು ತುಂಬಾ ದೊಡ್ಡದಾಗಿದೆ. ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ. ಒಂದ್ಸರಿ ಹೋಗ್ಬೇಕು ಅನ್ಕೊತಾ ಇರ್ತೀನಿ ಬೆಳಗಿನ ಟೈಮ್ ವಾಕಿಂಗು. ಒಂದು ರೌಂಡ್ ಹೊಡೆಯೋಷ್ಟರೊಳಗೆ ನಾವು ಸಾಕಾಗ್ಬಿಡ್ತೀವಿ ಅನಿಸುತ್ತೆ. ಇನ್ನು ಜಯನಗರಕ್ಕೂ ಕೂಡ ಬಂದಿದ್ವಿ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇರುತ್ತೆ, ಕಾಲಿಡೋಕ್ಕೆ ಜಾಗ ಇರಲ್ಲ. ಇನ್ನು ನೈಟ್ ಪ್ಯಾಂಟ್ಗಳು ನೋಡೋಣ ಅಂತ ನೋಡ್ತಾ ಇದ್ದೀನಿ. ಅಷ್ಟೊಂದೇನು ಒಂದಂಥ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿರಲ್ಲ. ಎಲ್ಲೆಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ನಾವು ನೋಡ್ಬಿಟ್ಟು ಹುಡ್ಕೊಂಡು ತೊಗೋಬೇಕು. ನನಗೆ ಎಲ್ಲೋ ಒಂದು ಸರಿ ಫಸ್ಟ್ ಟೈಮ್ ಬಂದಾಗ ಧನ್ವಿ ಕೂಡ ನೈಟ್ ಡ್ರೆಸ್ ತೊಗೊಂಡಿದ್ದೆ. ನಂಗೆ ಅಲ್ಲೇ ಅಡ್ಜಸ್ಟ್ ಆಗಿದೆ, ಅಲ್ಲೇ ತೊಗೊಳ್ಳೋಣ ಅಂತ ಇಲ್ಲಿ ಫಸ್ಟ್ ಟೈಮ್ ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಡ್ರೆಸ್ಸು ಮತ್ತು ನೈಟ್ ಪ್ಯಾಂಟ್ಗಳು ಯಾವ ಅಕಸ್ಮಾತ್ ಚೆನ್ನಾಗಿರೋ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ. ತುಂಬ ದಿನ ಆಯಿತು ಇಲ್ಲಿ ಬಂದು ತೊಗೊಂಡು. ಇನ್ನು ಜಯನಗರ ಬಂದು ಹೆಣ್ಮಕ್ಳಿಗೆ ಶಾಪಿಂಗ್ ಸೆಂಟರ್ ಅಂತಲೇ ಹೇಳ್ಬೋದು. ಕಾಂಪ್ಲೆಕ್ಸ್ ಬಂದು ಇಲ್ಲಿ ಬಟ್ಟೆ ಬಂದು ಕ್ವಾಲಿಟಿ ರೇಟಿನ ತಕ್ಕನಾಗಿ ಕ್ವಾಲಿಟಿ ಹೋಗ್ತವೆ. ನಾವು ಏನು ದುಡ್ಡು ಕೊಡ್ತೀವಿ ಅದ್ರ ಮೇಲೆ ಬಟ್ಟೆನೂ ಕೊಡ್ತಾರೆ. ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ನಾವು ಅದನ್ನು ಆರಿಸ್ಕೊಂಡು ತೊಗೋಬೇಕಾಗಿರುತ್ತೆ. ಇನ್ನು ಧನ್ವಿಗೂ ಕೂಡ ನೈಟ್ ಡ್ರೆಸ್ಸು ಫಸ್ಟ್ ಒಂದು ಸರಿ ಇಲ್ಲಿ ತೊಗೊಂಡು ಹೋಗಿದ್ವಿ, ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿತ್ತು ಫಸ್ಟ್ ಟೈಮ್ ಒಂದು ಸರಿ ತೊಗೊಂಡೋದಾಗ, ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ತೊಗೋತಾ ಇದ್ವಿ. ಇಲ್ಲಿ ಬಂದು ಸ್ವಲ್ಪ ಈ ಸರಿ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು, ಅದರಲ್ಲಿ ಸೆಲೆಕ್ಟ್ ಮಾಡಿ ತೊಗೋಬೇಕಾಗಿತ್ತು. ಅದರಲ್ಲೊಂದು ಆರೆಂಜ್ ಕಲರ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿತ್ತು. ಅದು ಬಂದು ಚಿಕ್ಕದಾಗ್ತಾಯಿತ್ತು, ಅಂದರೆ ಈಗ ಕರೆಕ್ಟ್ ಆಗ್ತಾಯಿತ್ತು. ನೆಕ್ಸ್ಟ್ ಹಾಕಬೇಕು ಅಂದರೆ ಚಿಕ್ಕದಾಗ್ಬಿಡೋದು. ಇನ್ನು ಮಕ್ಕಳು ಬೇರೆ ಬೆಳೀತಾ ಇರ್ತಾರಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಸೈಜೇ ತೊಗೋಬೇಕು. ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜೇ ತೊಗೋತೀನಿ. ನೆಕ್ಸ್ಟ್ ಟೈಮ್ ಆದರೂ ಹಾಕೋಕ್ಕೆ ಮುಂದಕ್ಕೆ ಇರಬೇಕಲ್ಲ. ಇನ್ನು ಈಗ ತೊಗೊಂಡು ಒಂದು 2 ಸರಿ ಹಾಕ್ಬಿಟ್ಟು ಮತ್ತೆ ಸೈಡ್ಗೆ ಇಡೋದಂದರೆ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜೇ ಇರಲಿ ಅಂತ ನೋಡ್ಬಿಟ್ಟು ತೊಗೋತಾ ಇದ್ವಿ. ಅದರಲ್ಲಿ ಬ್ಲೂ ಕಲರ್ ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಇನ್ನು ಬೇರೆ ಯಾವೂ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಈ ಬ್ಲೂ ಕಲರೇ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಇನ್ನು ನನಗೂ ಕೂಡ ನೈಟ್ ಡ್ರೆಸ್ ನೋಡಿದ್ವಿ, ಪಾಲಿಸ್ಟರು ಕಾಟನ್ನು ಇತ್ತು, ಪಾಲಿಸ್ಟರ್ ಇತ್ತು. ನಮ್ಗೆ ಯಾವ್ದು ಬೇಕೋ ಅದು. ನನಗೆ ಪಾಲಿಸ್ಟರಲ್ಲಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಅದರಲ್ಲಿ ಬಂದು ವೈಟು ಪಿಸ್ತಾ ಇಷ್ಟ ಆಯಿತು, ಹಾಗಾಗಿ ವೈಟು ಪಿಸ್ತಾನೇ ತೊಗೋತಾ ಇದ್ದೀನಿ. ತುಂಬ ಕಲೆಕ್ಷನ್ ಇತ್ತು ಇದರಲ್ಲೂ, ಕಲರ್ಸ್ಗಳು ತುಂಬ ಚೆನ್ನಾಗಿದ್ವು. ಇನ್ನು ಅದರಲ್ಲಿ ಬಂದು ಇನ್ನೊಂದು ಥರ ಸ್ಕಿನ್ ಕಲರ್ ಮತ್ತು ವೈಟು ಕಲರ್ ನೋಡಿ, ಇದು ತುಂಬಾ ಚೆನ್ನಾಗಿತ್ತು. ಅದನ್ನು ನೋಡಿದಾಗಲೂ ತೊಗೋಬೇಕು ಅನ್ನಿಸ್ತು. ಬೇರೆ ಬೇರೆ ತೆಗಿತಾ ಇರ್ತಾರಲ್ಲ, ಅದು ನೋಡಿದಂಗೂ ತೊಗೊಂತ ಎರಡೂ ನೋಡ್ತಾ ಇದ್ದೆ. ನಂಗೆ ಲಾಸ್ಟಿಗೆ ಬಂದು ಈ ಪಿಸ್ತಾ ಕಲರ್ ಯಾವುದೂ ಇರಲಿಲ್ಲ, ಹಾಗಾಗಿ ಇದನ್ನು ತೊಗೊಳ್ಳೋಣ ಅಂತ ಪಿಸ್ತಾನೇ ತೊಗೋತಾ ಇದ್ದೀನಿ. ಎಲ್ಲನೂ ತೋರಿಸ್ತಾ ಇದ್ರು. ಇದು ಬಂದು 350 ಏನೋ, ನಾವು ಬಾರ್ಗಿನ್ ಮಾಡಿ ರೇಟೆಲ್ಲ ಕಡಿಮೆ ಮಾಡಿಸಿ 300 ಏನೋ ಕೊಟ್ವಿ. ಅಲ್ಲಿ ಜಾಸ್ತಿನೇ ಹೇಳಿರ್ತಾರೆ ಆಲ್ರೆಡಿ, ನಾವು ಅದನ್ನು ಕಡಿಮೆ ಮಾಡಿಸಿ ತೊಗೋಬೇಕಾಗುತ್ತೆ.
ಯಾಕೆಂದರೆ ಮುಂಚೆನೇ ಜಾಸ್ತಿ ಹೇಳಿರ್ತಾರೆ ಅಂದರೆ ನಾವು ರೇಟೆಲ್ಲ ಕಡಿಮೆ ಮಾಡಿಸಿ ಬಂದು ಅವ್ರ ರೇಟಿಗೆ ಬರ್ತೀವಲ್ಲ, ಹಾಗಾಗಿ ಮುಂಚೆನೇ ಜಾಸ್ತಿ ಹೇಳ್ಬಿಟ್ಟಿರ್ತಾರೆ. ಹಾಗಾಗಿ ನಾನು ಇದನ್ನು ಒಂದು ಕೂಡ ತೊಗೊಂಡೆ. ನಾವೇನು ಶಾಪಿಂಗ್ ಅಂತ ಹೋಗಿರಲಿಲ್ಲ, ಸುಮ್ಮನೆ ಒಳಗಡೆನೇ ಇದ್ದು ಬೋರ್ ಅನಿಸಿತ್ತು. ಮತ್ತು ಜಯನಗರಕ್ಕೂ ಬಂದು ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ಹಾಗೆ ಬಂದಿದ್ದು ತಕ್ಕನಾಗೆ ಒಂದೇನಾರು ಒಂದು ತೊಗೊಂಡು ಹೋಗಬೇಕಲ್ಲ, ಹಾಗಾಗಿ ನಾನೊಂದು ನೈಟ್ ಡ್ರೆಸ್ಸು, ಪಾಪಗೊಂದು ನೈಟ್ ಡ್ರೆಸ್ ತೊಗೊಂಡ್ವಿ. ಇನ್ನು ಅದನ್ನು ಕೂಡ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಡಬೇಕು. ಇನ್ನೇನು ಹೊರಡೋಣ ಅಂತಲೇ ಅಂದ್ಕೊಂಡಿದ್ವಿ. ಇನ್ನು ಕಾಂಪ್ಲೆಕ್ಸ್ ಪಕ್ಕ ಟೆಕ್ಸ್ಟ್ ಮಾಡ್ತಾರನೇ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದ್ಸರಿ ಹೋಗ್ತೀವಿ. ಅಲ್ಲಿ ಬಟ್ಟೆಗಳು ಒಂದೊಂದ್ಸರಿ ಕ್ವಾಲಿಟಿ ಚೆನ್ನಾಗಿರ್ತವೆ, ಅಂದರೆ ರೇಟು ಸ್ವಲ್ಪ ಕಡಿಮೆ ಇರುತ್ತೆ. ಅಲ್ಲಿ ಜೀನ್ಸ್ ಪ್ಯಾಂಟ್ಗೆಲ್ಲ ಚೆನ್ನಾಗಿರ್ತವೆ. ನನ್ನ ಹಸ್ಬೆಂಡಿಗೆ ಕೂಡ ಬೇಕಾಗಿತ್ತು. ಇನ್ನು ಮಕ್ಳುಗಳು ಸ್ನ್ಯಾಕ್ಸ್ ಎಲ್ಲ ನೋಡಿದ್ರೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಕೇಳ್ತಾ ಇರ್ತಾರೆ. ಇನ್ನು ಶೇಂಗಾ ಬೀಜ ಬಂದು ಹುರಿದಿರ್ತಾರಲ್ಲ, ಆ ಶೇಂಗಾ ಬೀಜ ಕುಡಿಸ್ಕೊಂಡು ತಿಂತಾ ಇದ್ದಾಳೆ. ಇನ್ನು ನಾನು ಬಂದು ಶೇಂಗಾ ಬೀಜ ನೀರಲ್ಲಿ ಬೇಯಿಸ್ಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಾಡಿಕೊಡ್ತಾರೆ. ಅದನ್ನು ನಾನು ಯಾವತ್ತೂ ತಿಂದಿರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಯಾವ ಥರ ಇರುತ್ತೆ ಅಂದರೆ ಒಂದ್ಸರಿ ಟ್ರೈ ಮಾಡೋಣ ಅಂತ ತೊಗೋತಾ ಇದ್ದೀನಿ. ಅದನ್ನು ಕೂಡ ತಿಂದು ನೋಡಿದೆ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇನ್ನು ತೊಗೊಂಡಿದ್ದು ವೇಸ್ಟ್ ಮಾಡಬಾರ್ದಲ್ಲ ಅಂತ ಇಬ್ಬರು ಸೇರಿ ಖಾಲಿ ಮಾಡಿದ್ವಿ. ಇನ್ನು ಅದನ್ನು ಕೂಡ ತೊಗೊಂಡು ತಿನ್ಕೊಂಡು ಇನ್ನು ಅದೇ ಕಾಂಪ್ಲೆಕ್ಸ್ ಪಕ್ಕ ಟೆಕ್ಸ್ಟ್ ಮಾರ್ಟ್ ಅಂತ ಹೇಳಿದ್ನಲ್ಲ, ಅಲ್ಲಿಗೂ ಕೂಡ ಹೋಗೋಣ ಅಂತ. ಇನ್ನು ಅಲ್ಲಿ ಜೀನ್ಸ್ ಪ್ಯಾಂಟ್ಗಳು ಚೆನ್ನಾಗಿರ್ತವೆ, ಅವ್ರಿಗೂ ಕೂಡ ಜೀನ್ಸ್ ಪ್ಯಾಂಟ್ ಬೇಕಾಗಿತ್ತಲ್ಲ, ಅಲ್ಲಿ ಕೂಡ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಇನ್ನು ಇವಳು ಶೇಂಗಾ ಬೀಜ ತೊಗೊಂಡಿದ್ದಲ್ಲ, ಅದ್ರ ಪೇಪರು ಅಲ್ಲಿ ಡಸ್ಟ್ಬಿನ್ಗೆ ಹಾಕಿದ್ಬಿಟ್ಟು ಅದನ್ನು ಕೂಡ ತೊಗೊಬಂದಿದ್ದಾಳೆ. ಯಾವುದಾದ್ರು ಬೇಕು ಅಂತ ನಾನು ಕೂಡ ನೋಡ್ತಾಯಿದ್ದು, ಅವರು ಕೂಡ ಜೀನ್ಸ್ ಪ್ಯಾಂಟ್ಗಳನ್ನ ನೋಡ್ತಾಯಿದ್ರು. ಇನ್ನು ಇವತ್ತು ತುಳಸಿ ಪೂಜೆ ಅಲ್ಲ, ಇನ್ನು ಊರಲ್ಲಿ ನಮ್ಮ ಅತ್ತೆ ಕೂಡ ತುಳಸಿ ಪೂಜೆನ ಮಾಡ್ತಾರೆ. ಅದನ್ನು ವೀಡಿಯೋ ಕಾಲ್ ಮಾಡಿ ಅವಳಿಗೆ ತೋರಿಸ್ತಾಯಿದ್ರು ಪಾಪುಗೆ. ಇಲ್ಲಿ ನಾನು ತುಳಸಿ ಕಟ್ಟೆ ಎಲ್ಲ ಇಟ್ಕೊಂಡಿಲ್ಲ, ಇಲ್ಲೇನು ಪೂಜೆ ಮಾಡಲ್ಲ. ಇಲ್ಲಿ ಮನೆ ಹತ್ರ ಇಟ್ಕೊಳ್ಳೋಕೆ ಸ್ವಲ್ಪ ಜಾಗ ಇಲ್ಲ, ಅಡ್ಜಸ್ಟ್ ಆಗಲ್ಲ, ಹಾಗಾಗಿ ಇಟ್ಕೊಂಡಿಲ್ಲ. ಇನ್ನು ನಾನು ಊರಿಗೆ ಹೋದರೆ ಅದು ನೀರು ಹಾಕೋರು ಯಾರೆಲ್ಲ, ಸುಮ್ಮನೆ ಒಣಗೋಗ್ಬಿಡುತ್ತೆ. ಹಾಗಾಗಿ ಇನ್ನು ಜೀನ್ಸ್ ಪ್ಯಾಂಟು ಯಾವುದ್ಯಾವ್ದು ಕಲರ್ ಇರೋಲ್ಲ ಆ ಥರದ್ದು ನೋಡಿ ತೊಗೊಳ್ಳಿ ಅಂತ. ಇನ್ನೇನು ಎಲ್ಲ ಕಲರ್ ಇರುತ್ತೆ ಆಲ್ಮೋಸ್ಟು. ಇನ್ನು ಯಾವ ಕಲರ್ ಇಲ್ಲ ಅವನ್ನ ನೋಡ್ಬಿಟ್ಟು ಪ್ಯಾಂಟ್ಗಳನ್ನ ತೊಗೋಬೇಕಿತ್ತು. ಆಲ್ಮೋಸ್ಟ್ ಎಲ್ಲ ಕಲರು ಇದ್ವು ಅವ್ರ ಹತ್ರ, ಆದರೂ ನೋಡಿ ಸೆಲೆಕ್ಟ್ ಮಾಡಿ ತೊಗೋಬೇಕಾಗಿತ್ತು. ಈಗ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ವಿ, ಆ ಕಲರ್ ಇರಲಿಲ್ಲ, ಹಾಗಾಗಿ. ಇನ್ನು ಟಿ ಶರ್ಟ್ಗಳು ಕೂಡ ಅವನು ಕೂಡ ನೋಡಿ ಆರಿಸಿ ತೊಗೋಬೇಕಾಗಿತ್ತು. ಇನ್ನು ನಾನು ಸುಮ್ಮನೆ ಯಾವುದೇದೋ ತೋರಿಸ್ತಿದ್ದೆ, ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತ. ಅದರಲ್ಲೂ ಕೂಡ ಕಲರ್ಸ್ಗಳು ಒಂದೊಂದು ಚೆನ್ನಾಗಿದ್ದು ಒಂದೊಂದು ಚೆನ್ನಾಗಿರಲ್ಲ. ಇನ್ನು ಇದೊಂದು ಹ್ಯಾಟ್ ಇಷ್ಟಪಟ್ಟು ತೊಗೋತೀನಿ ಅಂತ ಹೇಳ್ತಾಯಿದ್ರು. ಸುಮ್ಮನೆ ಏನಕ್ಕೆ ಅವ್ರು ಹ್ಯಾಟೇನೂ ಹಾಕಲ್ಲ. ಈ ರೆಡ್ ಕಲರ್ ಬೇರೆ ಆಯಿತು, ಏನೋ ಇಷ್ಟಪಟ್ಟು ತೊಗೋತೀನಿ ಅಂತಿದ್ರು. ನನಗೆ ಇಷ್ಟ ಆಗಲಿಲ್ಲ, ಬೇಡ ಸುಮ್ಮನೆ ಏನಕ್ಕೆ ತೊಗೊಂಡೋಗಿ ಮನೇಲಿ ಇಟ್ಬಿಡ್ತೀವಲ್ಲ ಅಂತ. ಹಾಗಾಗಿ ಇರಲಿ, ಲಾಸ್ಟ್ವರೆಗೆ ಇರಲಿ, ಆಮೇಲೆ ಬಿಲ್ ಮಾಡಿಸ್ಬೇಕಾದ್ರೆ ನೋಡೋಣ ಅಂತ. ಇನ್ನು ಸ್ಲಿಪ್ಪರ್ ಕೂಡ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು ರೇಟ್ಗಳು. ಇನ್ನು ಈಲ್ಡ್ ತೊಗೋ ಅಂತ ಅವಳು ದನ್ವಿ ಹೇಳ್ತಾಯಿದ್ಲು. ಇನ್ನು ನನಗೆ ಈಲ್ಡ್ ಸ್ವಲ್ಪ ಹಾಕೋದು ಕಡಿಮೆ, ನಾನು ಅಷ್ಟೊಂದೇನು ಹಾಕೋಕ್ಕೆ ಹೋಗಲ್ಲ. ಇನ್ನು ನಾವು ಈಲ್ಡ್ ಹಾಕೊಂಡ್ರೆ ಎಲ್ಲಿ ಬಿದ್ದೋಗಿರ್ತೀವಿ ನಮಗೆ ಗೊತ್ತಿಲ್ಲ. ನಮಗೆ ನಾರ್ಮಲ್ಲು ಫ್ಲಾಟ್ ಸ್ಲಿಪ್ಪರ್ ಹಾಕೊಂಡೇ ರೂಢಿ, ಈಲ್ಡ್ ಹಾಕೋದೇ ಸ್ವಲ್ಪ ಕಡಿಮೆ. ಇನ್ನು ಧನ್ವಿನೂ ಕೂಡ ಸ್ಲಿಪ್ಪರ್ ಹಾಕೊಂಡು ನೋಡ್ತಾ ಇದ್ಲು. ಇನ್ನು ಈ ಕಡೆ ಸ್ಲಿಪ್ಪರ್ ಬಂದು ತೋರಿಸ್ತಾ ಇದ್ದೀನಲ್ಲ, ಅದು 100 ರೂಪಾಯಿ 50 ರೂಪಾಯಿ ಆ ಥರ ರೇಟ್ ಇತ್ತಪ್ಪ. ಅದೇನು ಅಷ್ಟೊಂದು ಕಡಿಮೆ ಇತ್ತು ರೇಟು. ಒಂದೇನೋ ತೊಗೊಂಡಿದ್ಲು ಧನ್ವಿ, ಸ್ಲಿಪ್ಪರ ಕೈಲಿ ಹಿಡಿದಿದ್ದಾಳಲ್ಲ, ಅದು ತೊಗೋತೀನಿ ಅಂತ ತೊಗೊಂಡಿದ್ಲು. ಲಾಸ್ಟಿಗೆ ಯಾಕೋ ಬೇಡ ಅಂತ ಅಲ್ಲೇ ಬಿಟ್ಟು ಬಂದ್ವಿ. ಇನ್ನು ವೆನಿಟಿ ಬ್ಯಾಗ್ ಕೂಡ ಎಲ್ಲೋದ್ರೂ ವೆನಿಟಿ ಬ್ಯಾಗ್ ಒಂದು ಬಿಡಲ್ಲ. ನನ್ನ ಮಗಳು ತುಂಬಾ ಇಷ್ಟಪಡ್ತಾಳೆ ವೆನಿಟಿ ಬ್ಯಾಗು. ಎಲ್ಲೋದ್ರೂ ಅಲ್ಲಿ ನೋಡಲಿಲ್ಲ ಅಂದ್ರೆ ಅವಳಿಗೆ ಸಮಾಧಾನನೇ ಆಗಲ್ಲ. ಒಂದ್ಸರಿ ನಾನು ನೋಡಲೇಬೇಕು ಅವಳು. ಇನ್ನು ನನ್ನ ಹಸ್ಬೆಂಡ್ ಕೂಡ ಶೂ ನೋಡ್ತಾನೆ ಇರ್ತಾರೆ, ಎಲ್ಲೋದ್ರೂ ಶೂ ನೋಡ್ತಾರೆ. ಅವರಿಗೆ ಶೂ ಇಷ್ಟ. ಮನೇಲಿದ್ದಾವೆ ಸ್ವಲ್ಪ ಹಾಕೋದು ಕಡಿಮೆ ಶೂನ, ಆದರೂ ಅಲ್ಲಿ ಹೋದಾಗ ಒಂದ್ಸರಿ ನೋಡಿ ಇಷ್ಟ ಆದರೆ ತೊಗೋಬೇಕು, ಇಲ್ಲಾಂದರೆ ಅಲ್ಲೇ ಇಟ್ಬಿಟ್ಟು ಬರಬೇಕು. ಇನ್ನು ನನಗೆ ಸ್ವಲ್ಪ ಮೊಬೈಲ್ ಕವರ್ ಬೇಕಿತ್ತು. ಮೊಬೈಲ್ ಕವರ್ ಹಾಳಾಗಿಬಿಟ್ಟಿತ್ತು, ಹಾಗಾಗಿ ಯೂಸ್ ಮಾಡಿ ಹಾಗಾಗಿ ಮೊಬೈಲ್ ಕವರ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಇನ್ನು ಮೊಬೈಲ್ ಕವರು ಕೂಡ ತೊಗೊಂಡಿದ್ದಾಯಿತು. ಇನ್ನು ಇಲ್ಲಿ ಬಂದರೆ ಕಣ್ಣಿಗೆ ಬೇಕಾದ್ದೆಲ್ಲ ಸಿಗ್ತವೆ, ನೋಡಿದ್ರೆಲ್ಲ ತೊಗೋಬೇಕು ಅನ್ನಿಸ್ತಿರತ್ತೆ. ಇನ್ನು ಡ್ರೆಸ್ ಕೂಡ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದ್ದಾವೆ. ಇಲ್ಲಿ ಸೆಟ್ಗಳು ಬಂದ್ಬಿಟ್ಟು 700 750 ಫುಲ್ ಸೆಟ್ ಬಂದು ಆ ಥರದ್ದೆಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ ಒಂದೊಂದು ಹತ್ರ ಕ್ವಾಲಿಟಿ. ಇನ್ನು ಮೊಬೈಲ್ ಕವರ್ ಬಂದ್ಬಿಟ್ಟು ಒಂದೊಂದು ಕಂಫರ್ಟಬಲ್ ಆಗುತ್ತೆ, ಒಂದೊಂದು ಕಂಫರ್ಟಬಲ್ ಆಗಲ್ಲ. ಒಂದೊಂದು ತೊಗೋತೀವಿ ಇಷ್ಟಪಟ್ಟು, ಅದು ತುಂಬ ಜಾರುತ್ತಾ ಇರುತ್ತೆ. ಅಷ್ಟೊಂದು ಎಷ್ಟು ಸರಿ ಮೊಬೈಲ್ ಬಿದ್ದೋಗ್ತಾ ಹೇಳೋಕ್ಕೆ ಆಗಲ್ಲ. ಇನ್ನು ಸ್ನ್ಯಾಕ್ಸ್ ಕೂಡ ತಿನ್ನೋಣ ಅಂತ ಬಂದಿದ್ದೀವಿ. ಇನ್ನು ಸ್ನ್ಯಾಕ್ಸು ಫ್ರೆಂಚ್ ಫ್ರೈಸ್ ಮತ್ತು ವೆಜ್ ಬರ್ಗರ್ನ ತೊಗೊಂಡಿದ್ದೀವಿ. ಇನ್ನು ಕಾರ್ತಿಕ ಆಗಿರೋದ್ರಿಂದ ನಾನ್ ವೆಜ್ ಏನೂ ತಿನ್ನಂಗಿಲ್ವಲ್ಲ, ಹಾಗಾಗಿ ನಾನು ವೆಜ್ ಬರ್ಗರ್ ತೊಗೊಂಡೆ, ಧನ್ವಿ ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದಾಳೆ.
ಇನ್ನು ಅವಳಿಗೆ ಫ್ರೆಂಚ್ ಫ್ರೈಸ್ ಎಲ್ಲ ಇಷ್ಟ, ಆ ಥರದ್ದೆಲ್ಲ ತಿಂತಾಳೆ. ಹೊರಗಡೆ ಬಂದರೆ ಆಚೆ ಫುಡ್ಡೆಲ್ಲ ಜಾಸ್ತಿ ಇಷ್ಟಪಡ್ತಾಳೆ. ನಾವು ಜಾಸ್ತಿ ಅಷ್ಟೊಂದೇನು ಕೊಡ್ಸೋಕೆ ಹೋಗಲ್ಲ. ಇಷ್ಟಪಡ್ತವೆ ಅಂತ ಎಲ್ಲವೂ ಜಾಸ್ತಿ ಕೊಡಿಸಿದ್ರೆ ನಮಗೆ ಪ್ರಾಬ್ಲಮ್ ಅಲ್ವಾ. ಮಕ್ಳು ಕೇಳ್ತವೆ ಅಂತ ಎಲ್ಲವೂ ಕೊಡ್ಸೋಕ್ಕಾಗಲ್ಲ, ಲಿಮಿಟಲ್ಲೇ ಕೊಡಿಸ್ಬೇಕು. ಇನ್ನು ಮನೆಗೆ ಹೋಗ್ಬಿಟ್ಟು ಬಟ್ಟೆ ಏನು ತಂದಿದ್ದೆ ಅದನ್ನೆಲ್ಲ ಚೆಕ್ ಮಾಡಿ ನೋಡ್ಬಿಟ್ಟು ಹಾಕ್ಕೊಂಡು ಕೂಡ ನೋಡಬೇಕು. ಮನೆಗೆ ಹೋದ ತಕ್ಷಣ ನಾವು ಫಸ್ಟ್ ಮಾಡೋದೇ ಬಟ್ಟೆ ಏನು ತಂದಿರ್ತೀವಿ ಅದನ್ನು ಹಾಕ್ಬಿಟ್ಟು ನೋಡಬೇಕು ಅಷ್ಟೇ. ಇನ್ನು ನನ್ನ ಹಸ್ಬೆಂಡಿಗೆ ಒಂದು ಜೀನ್ಸ್ ಪ್ಯಾಂಟು, ಒಂದು ಟೀ ಶರ್ಟ್ನು ಕೂಡ ತೊಗೊಂಡ್ವಿ. ಅದು ಕೂಡ ಇಷ್ಟ ಆಯಿತು ನೋಡಿದ ತಕ್ಷಣ. ಹಾಗಾಗಿ ಜೀನ್ಸ್ ಪ್ಯಾಂಟ್ ಆ ಕಲರ್ ಇರಲಿಲ್ಲ, ಹಾಗಾಗಿ ಅದನ್ನು ಕೂಡ ತೊಗೊಂಡ್ವಿ. ಇನ್ನು ಮೊಬೈಲ್ ಕವರ್ ಬಂದು ಇದನ್ನು ತೊಗೊಂಡಿದ್ದೀನಿ. ಮನೆಗೆ ಬಂದಮೇಲೆ ಅನಿಸ್ತಾ ಇತ್ತು ತುಂಬ ಜಾರ್ತಿದೆ, ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ಆದರೂ ತೊಗೊಂಡಿದ್ದಾಯ್ತಲ್ಲ, ಸ್ವಲ್ಪ ದಿನ ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.